ಇವತ್ತೊಂದು ಸ್ವಲ್ಪ ನನ್ನ ಮಗನಿಗೆ ಶಾಪಿಂಗ್ ಮಾಡೋಣ ಅಂತಂದು ಕರ್ಕೊಂಡು ಹೋಗಿದ್ದೆ. ಸೊ ಅವ್ನ ಬರ್ಡೇ ಇತ್ತಲ್ವ, ಹಾಗಾಗಿ ಹಾಗೆ ಬರ್ಡೇನ ಈ ಸತಿ ಹೊರಗಡೆ ಎಲ್ಲಾದರೂ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಪ್ರೈವೇಟ್ ಥಿಯೇಟರ್ನ ನೋಡೋಣ ಅಂತ ಹೋದ್ವಿ. ನಾವು 10 ಮೆಂಬರ್ಸ್ ಇದ್ವಿ. ಸೊ ಅವರು ಸ್ವಲ್ಪ ಕಾಸ್ಟ್ನ ಜಾಸ್ತಿನೇ ಹೇಳಿದರು. ಸೊ ಹಾಗೆ ಡೆಕೋರೇಷನ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಏನಾದರೂ ಎಕ್ಸ್ಟ್ರಾ ನಮಗೆ ಆ್ಯಡ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಎಕ್ಸ್ಟ್ರಾ ಕಾಸ್ಟ್ ಅಂತ ಹೇಳಿದ್ರು. ಒಂದು 2-3 ಕಡೆ ನಾವು ಚೆಕ್ ಮಾಡಿದ್ವಿ. ಸೊ ಇಲ್ಲಿ ತುಂಬ ಇಷ್ಟ ಆಯಿತು, ಬಟ್ ಕಾಸ್ಟ್ ಜಾಸ್ತಿ ಅನ್ನಿಸ್ತು. ಸರಿ ನೋಡೋಣ ಅಂತ ಅಂದ್ಕೊಂಡು ಸೊ ನನ್ನ ಮಗನಿಗೆ ಸೂಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿದ್ವಿ ಬರ್ಡೇಗೆ. ಸೊ ನನಗೆ ಎಲ್ಲೂ ಕೂಡ ಸೂಟ್ ಅಷ್ಟೊಂದು ಇಷ್ಟನೇ ಆಗಲಿಲ್ಲ, ಹಾಗೆ ಇವನ್ ಸೈಜ್ ಕೂಡ ಇರಲಿಲ್ಲ ಟ್ರೆಂಡ್ಸಲ್ಲಿ. ಸೊ ಟ್ರೆಂಡ್ ಶಾಪ್ ಅವರೇ ಹೇಳಿದ್ರು, ಸೊ ಮಾಲಲ್ಲಿ ಒಂದ್ಸಲ ಚೆಕ್ ಮಾಡಬೇಕಿತ್ತು, ಅಲ್ಲಿ ಇರ್ಬೋದು ಅಂತಂದು ಹೇಳಿದ್ರು. ಸರಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ಹೋದ್ವಿ. ಸೊ ಅಲ್ಲೂ ಕೂಡ ಟ್ರೆಂಡ್ಸಲ್ಲಿ ಎಲ್ಲ ಕಡೆಯೂ ಚೆಕ್ ಮಾಡಿದ್ವಿ. ಸೊ ಅದಾದಮೇಲೆ ಲೈಫ್ ಸ್ಟೈಲಲ್ಲೂ ಕೂಡ ಚೆಕ್ ಮಾಡಿದ್ವಿ. ಎಲ್ಲೂ ಕೂಡ ನಮಗೆ ಬೇಕಾಗಿರೋಂಥ ಬ್ಲೇಸರ್ ಸಿಗಲೇ ಇಲ್ಲ. ಅದಾದಮೇಲೆ ಇವನು ಕಾರ್ ರೌಂಡ್ ಹೊಡಿತೀನಿ ಅಂತ ಹೇಳ್ದ. ಸೊ ಕಾರ್ ಅಂದರೆ ತುಂಬ ಇಷ್ಟ ಅಲ್ಲ ಅಂತ ಒಂದು ರೌಂಡ್ ಓಡಿಸಿದ್ವಿ. ಸೊ ಅವನಿಗೆ ಒಂದು ರೈಡ್ ಮಾಡಿಸಿ ಅದಾದಮೇಲೆ ಅಲ್ಲೇ ಮಾಲಲ್ಲೇ ಇಂಟ್ಯೂನ್ ಇತ್ತು. ಸೊ ಅಲ್ಲೇ ಇಂಟ್ಯೂನಲ್ಲೂ ಕೂಡ ಸರ್ಚ್ ಮಾಡಿದ್ವಿ, ಅಲ್ಲೂ ಕೂಡ ಸಿಗಲಿಲ್ಲ. ಸರಿ ಯಾವುದೋ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ಅವ್ನಿಗೆ ಯಾವ್ದು ಇಷ್ಟನೋ ಅದನ್ನೇ ತೊಗೊಂಡ್ವಿ. ಅವನೇ ಸೆಲೆಕ್ಟ್ ಮಾಡ್ತಾನೆ, ಇವಾಗ ಬಟ್ಟೆ ಅದು ಬೇಕು ಇದು ಬೇಕು ಅಂತ ಅಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ. ಹಾಗೆ ಅದಾದಮೇಲೆ ಡಿ ಮಾರ್ಟಿಗೆ ಬಂದ್ವಿ ನಾವು, ಅವನ್ನ ಅಮ್ಮ ಮನೇಲಿ ಬಿಟ್ಬಿಟ್ಟು. ಹಾಗೆ ಒಂದು ಜಾಕೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಲಾಸ್ಟ್ ಟೈಮು ನೋಡಿದ್ವಿ. ಸೊ ನಮ್ಗೆ ಇಷ್ಟ ಆಗಿರೋ ಕಲರ್ ಸಿಕ್ಕಿರಲಿಲ್ಲ, ಹಾಗಾಗಿ ಸೊ ಡಿ ಮಾರ್ಟಲ್ಲಿ ಜಾಕೆಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಜಾಕೆಟ್ ತೊಗೊಂಡು ಹಾಗೆ ಅವ್ನ ಬರ್ಡೇಗೆ ಕಾರ್ ಗಿಫ್ಟ್ ಮಾಡೋಣ ಅಂತಂದು ಕಾರ್ ನೋಡ್ತಾ ಇದ್ವಿ. ಡಿ ಮಾರ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಅಂತ ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ.